ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಇವತ್ತಿಂದ ನನ್ನ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಡೈಲಿ ರುಟೀನ್ ಇದೇ ಆಗಿರುತ್ತೆ. ಬೆಳಗ್ಗೆ ಬೇಗ ಅಂದರೆ 5:30ಇಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆಯವರು ಕೊಟ್ಟಿಗೆ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ದನ ಕರುಗೆಲ್ಲ ಸಗಣಿ ಹಾಕಿರುತ್ತಲ್ಲ, ಕೊಟ್ಟಿಗೆ ಕ್ಲೀನ್ ಮಾಡ್ತಾರೆ. ಅಷ್ಟೊತ್ತಿಗೆ ನಾನು ಬಾಗಿಲು ಸಾರಿಸಿ ಮನೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಅದನ್ನು ನಾನು ರೆಡಿ ಮಾಡ್ತೀನಿ. ಯಾಕಂತಂದರೆ ಇವಿಬ್ಬರು ಒಂದೇ ಕಡೆ ಮಾಡೋಕ್ಕಾಗಲ್ಲ. ನನ್ನ ಕೆಲಸಗಳು ಮನೆಗೂ ನಾನು ತಿಂಡಿ ಕರೆಕ್ಟಾಗಿ ಮಾಡೋ ಅಷ್ಟರಲ್ಲಾಗುತ್ತೆ. ಅವ್ರು ಅದೆಲ್ಲನೂ ಮಾಡೋ ಅಷ್ಟೊತ್ತಿಗೆ ನಾನಿಲ್ಲಿ ಹೊರಗಡೆ ಕಸ ಗುಡಿಸ್ಕೊಂಡು ಎಲ್ಲನೂ ಮೇಂಟೈನ್ ಮಾಡ್ತೀನಿ. ಅದಾದಮೇಲೆ ಅವರು ಹಸುಗಳಿಗೆ ಮಿಷಿನ್ ಹಾಕ್ತಾರೆ. ಮನೆ ಹಸು ಒಂದಿದೆ, ಅದು ಮಿಷಿನ್ ಹಾಕಿಸ್ಕೊಳ್ಳಲ್ಲ, ಯಾಕಂದರೆ ಜಾಡ್ಸ್ ಹೊಡಿತೈತೆ ಅದು. ಹಾಗಾಗಿ ಅವ್ರು ಅದನ್ನು ಕರ ಬಿಟ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಇದನ್ನು ಮಿಷಿನ್ ಹಾಕಿರೋದು ಬಿಡ್ಕೊತೀನಿ. ಅದಾದ ತಕ್ಷಣ ಇವರು ಇನ್ನೊಂದು ಹಸುಗೂ ಮಿಷಿನ್ ಹಾಕ್ತಾರೆ. ಅದೆಲ್ಲ ಆದಮೇಲೆ ನನ್ನ ಬಕೆಟ್ಗಳೆಲ್ಲನೂ ಎತ್ತಿರ್ತಾರೆ. ಅವ್ರು ಹಾಲಿನ ಡೈರಿಗೆ ಹಾಲು ಹಾಕ್ಬರೋ ಅಷ್ಟೊತ್ತಿಗೆ ಕಲ್ಗಚ್ಚಿನ ಬಕೆಟ್ಗಳನ್ನೆಲ್ಲನೂ ತೊಳಿಲಿಲ್ಲ ಅಂತ ಅಂದರೆ ನೊಣಗಳು ಮನೆ ಮುಂದ್ಗಡೆನೇ ನಾವು ಕೊಟ್ಟಿಗೆ ಮಾಡ್ಕೊಂಡಿರೋದ್ರಿಂದ ನೊಣಗಳು ಎಷ್ಟು ಮುತ್ತುತ್ತೆ ಅಂದರೆ ಅದ್ರ ಬದಲು ನಾನು ಡೈಲಿನೇ ಅವಾಗವಾಗಲೇ ಕಲ್ಗಚ್ಚು ತೊಳೆದಿಟ್ಬಿಡ್ತೀನಿ. ಮತ್ತು ಹಾಲಿನ ಕ್ಯಾನು ಎಲ್ಲನೂ ತೊಳೆದಿಡ್ತೀನಿ. ಏಕೆ ಅಂದರೆ ಮತ್ತೆ ನೊಣ ಮುಟ್ಕೊಳ್ಳೋದು ಅದನ್ನು ಅಲ್ಲೇ ಬಿಟ್ಟರೆ ಅದೇ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಸೂಪರಾಗಿತ್ತು ವೆದರು, ಯಾಕಂದರೆ ಸ್ವಲ್ಪ ಮಳೆ ಬಂದಿತ್ತು. ಮತ್ತು ಇನ್ನೊಂದು ಸರ್ಪ್ರೈಸ್ ಏನು ಅಂತ ಅಂದರೆ ನಮ್ಮನೆ ಹೊಸ್ದಾಗಿ ಒಬ್ಬರು ಗೆಸ್ಟ್ ಆಗಿದ್ದಾರೆ. ನಿನ್ನೆ ಸಂಜೆ 9:15 ಅವರೇ ಕರು ಹಾಕ್ಕೊಂಡಿದ್ರು. ಅದು ನಮ್ಗೆ ಶಾಕೇ ಆಗೋಯಿತು. ಅದು ಡೇಟ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ, ಯಾಕಂದರೆ ನಾವು ತಂದಿರೋ ಹಸು ಆಗಿರೋದ್ರಿಂದ ಒಂದು ಪುಟಾಣಿ ಹೆಣ್ಣು ಕರು ಆಗಿತ್ತದು. ನಮ್ಮ ಮನೆಯವರು ಅದಕ್ಕೆ ಹಾಲು ಕರೆದು ಎಲ್ಲನೂ ಮಾಡಾದಮೇಲೆ ಹಾಲು ಕೊಡಿಸ್ತಾಯಿದ್ರು. ನಾನು ಅದೆಲ್ಲ ಆದಮೇಲೆ ಮನೆಗೆ ತಿಂಡಿ ಪಲಾವ್ ಮಾಡಿದ್ದೆ. ಪಲಾವ್ ತಿಂದಾದಮೇಲೆ ಸಾಂಬಾರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಸೊಪ್ಪು ಹುಡ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ನನಗೆ ಸೊಪ್ಪುಗಳು ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಗೊತ್ತಾಗಲಿಲ್ಲ. ನಾವು ನೋಡಿ ಸಿಟಿಲಿ ಇದ್ದಿದ್ರೆ ದುಡ್ಡು ಕೊಟ್ಟು ತರಬೇಕಾಯ್ತು. ನಾವು ಒಂದು ಕಡೆ ಸುಮ್ಮನೆ ಒಂದು ರೌಂಡ್ ಹಾಕೊಬಂದ್ರು ತುಂಬ ಸೊಪ್ಪು ಸಿಗುತ್ತೆ. ನೋಡಿ ಇಷ್ಟೊಂದು ಸೊಪ್ಪು ಓದಿದ್ದೀನಿ, ನನಗೆ ಫುಲ್ ಕನ್ಫ್ಯೂಷನ್ ಆಗೋಯಿತು. ಸೊ ಈ ಥರ ಇನ್ನೂ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.